ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಎಸ್ಕಟೋ ಸತ್ಯಾಂಶಗಳು ಎಂಬ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಈ ದಿನ ಕೂಡ ಎಸ್ಕಟೋ ಸತ್ಯಾಂಶಗಳ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಂದು ಹೊಸ ವಿಷಯವನ್ನು ಮಾತನಾಡುವುದಕ್ಕಾಗಿ ಬೆಂಗಳೂರು ಪ್ರಾಂತ್ಯದಿಂದ ಬಂದಿರುವಂಥ ದೇವಸೇವಕರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬೆಂಗಳೂರಿನಿಂದ ಪಾಸ್ಟರ್ ರೆವರೆಂಡ್ ಸೈಮನ್ ಅಬ್ರಾಮ್ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಹೇಗಿದ್ದೀರಿ ಪಾಸ್ಟರ್? ಚೆನ್ನಾಗಿದ್ದೀವಿ. ಕಳೆದ ಸಂಚಿಕೆಯಲ್ಲಿ ನಾವು ಸುಳ್ಳು ಪ್ರವಾದಿಗಳ ಕುರಿತಾಗಿ ಅವರ ಗುಣ ಸ್ವಭಾವಗಳು ಏನು ಎಂಬುದಾಗಿ ನೀವು ತಿಳಿಸ್ತಾ ಇದ್ರಿ ಮತ್ತು ನಿಜವಾದಂಥ ಪ್ರವಾದಿ ಹೇಗಿರ್ತಾನೆ. ನಾವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡ್ತೇವೆ, ಸುಳ್ಳು ಪ್ರವಾದಿಗಳು ಎದ್ದು ಬಹು ಜನರನ್ನು ಮೋಸಗೊಳಿಸುವರು. ಅಂತ್ಯಕಾಲದ ಸಮಯದಲ್ಲಿ ಅಥವಾ ಕಡೆ ಕಾಲದ ದಿನಗಳಲ್ಲಿ ಅಧಿಕವಾಗಿ ಸುಳ್ಳು ಪ್ರವಾದಿಗಳು ಎದ್ದು, ಅದು ಸ್ಪೆಷಲ್ಲಾಗಿ ಅವರು ಮೋಸಪಡಿಸುವಂಥ ಜನರು ಯಾರಂದರೆ ದೇವ ಜನರನ್ನು ಮೋಸಗೊಳಿಸ್ತಾರೆ ಎಂಬುದಾಗಿ ಬೈಬಲ್ ಹೇಳ್ತದೆ ಪಾಸ್ಟರ್. ಅದರ ಕುರಿತು ಕಳೆದ ಸಂಚಿಕೆಯಲ್ಲಿ ನೀವು ತಿಳಿಸ್ಕೊಟ್ರಿ ಪಾಸ್ಟರ್. ಅದರ ಕಂಟಿನ್ಯೂವೇಷನ್ ಇವತ್ತು ಅದರ ಮುಂದುವರಿಕೆ ಮಾಡೋಣ. ಹೇಳಿ ಪಾಸ್ಟರ್. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ ಅದರ 15, 16, 17 ವಾಕ್ಯಗಳು. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮುದ್ದು ಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ. 15ನೇ ವಾಕ್ಯ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಇದು ಕರ್ತನಾದ ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ಅವರು ಮೊದಲೇ ನಮ್ಮ ಎಚ್ಚರಿಕೆಯಾಗಿ ಹೇಳಿರುವಂಥ ಮಾತು. ಈಗ ಅದು ರೀಸೆಂಟಾಗಿ ಏನು ಹೊಸದಾಗಿ ಹೇಗೆ ಬಂದಿರೋದಿಲ್ಲ. ಯೇಸು ಕ್ರಿಸ್ತನ ಕಾಲದಿಂದಲೇ ಅವರು ಹೇಳಿದ್ದಾರೆ. ಆದಿಕಾಂಡದಲ್ಲಿ ಹಳವಡಿಕೆಯಲ್ಲಿ ಇತ್ತು, ಬಟ್ ಯೇಸು ಕ್ರಿಸ್ತನು ಕೂಡ ವಿಶೇಷವಾಗಿ ಅದನ್ನು ಹೇಳಿದ್ದಾರೆ, ನೀವು ಎಚ್ಚರಿಕೆ ಆಗಿರಿ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ. ಹಿಂದಿನ ಕಾಲದಿಂದ ಬಂದಂಥ ರೀತಿಯಲ್ಲಿ ಈಗಲೂ ಸುಳ್ಳು ಪ್ರವಾದಿಗಳಿದ್ದಾರೆ. ಯೇಸು ಕ್ರಿಸ್ತನ ಕಾಲದಲ್ಲೂ ಇದ್ದರು, ಈಗಲೂ ಸುಳ್ಳು ಪ್ರವಾದಿಗಳಿದ್ದಾರೆ. ಸೊ ಆ ವಾಕ್ಯ ಇವತ್ತಿಗೆ ನಮಗೆ ಅನ್ವಯವಾಗುತ್ತೆ, ನೀವು ಎಚ್ಚರವಾಗಿರಿ ಎಂಬುದಾಗ್ತದೆ. ಅದು ಮತ್ತೆ ಒಂದು ಯೋಹಾನ 4ನೇ ಅಧ್ಯಾಯ 1-3 ವಾಕ್ಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿವೆ, ಏನೋ ಯೇಸು ಕ್ರಿಸ್ತನನ್ನು ಕರ್ತನು ಎಂಬುದಾಗಿ ಅರಿಕೆ ಮಾಡದೇ ಇರುವಂಥ ಯಾವುದೇ ವ್ಯಕ್ತಿ ಆಗಿಲ್ಲ ಸುಳ್ಳು ಪ್ರವಾದಿ ಎಂಬುದಾಗಿ ಬರೆಯಲ್ಪಟ್ಟಿವೆ. ಇಫ್ ಯು ಕಮ್ ಟು ಬುಕ್ ಆಫ್ 1 ಜಾನ್, 1 ಯೋಹಾನ 4ನೇ ಅಧ್ಯಾಯ 1-3 ವಾಕ್ಯಗಳು. 1 ಯೋಹಾನ 4ನೇ ಅಧ್ಯಾಯ 1-3 ವಾಕ್ಯಗಳು ನೋಡಿದ್ರೆ, ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗಿಂದ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಮತ್ತೆ ಇಲ್ಲಿ ಯೋಹಾನ, ಯೇಸು ಸ್ವಾಮಿಯ ಹತ್ತಿರದ ಬಿಲವಡ್ ಡಿಸೈಪಲ್, ಯೇಸು ಸ್ವಾಮಿಯ ಹತ್ತಿರ ಶಿಷ್ಯನಾದ ಯೋಹಾನ ಹೇಳುತ್ತಿದ್ದಾನೆ ಏನಂತೆ, ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ, ಬರ್ತಾರಂತಲ್ಲ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನ ಪರೀಕ್ಷಿಸಬೇಕು. ಮುಂದೆ, ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ನೋಡ್ರಿ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದನ್ನು ನೀವು ಕೇಳಿದಿರಲ್ಲ, ಈಗಲೂ ಲೋಕದಲ್ಲಿ ಅದೇ. ಹಾಗೇನಲ್ಲಿ ಅಲ್ಲಿ ಸುಳ್ಳು ಪ್ರವಾದಿಗಳ ಬಗ್ಗೆ ಅಪೊಸ್ತಲನಾದ ಯೋಹಾನ ಹೇಳ್ತಾ ಇದ್ದಾನೆ, ಅದ್ರ ಬಗ್ಗೆ ನೀವು ಎಚ್ಚರಿಕೆ ಆಗಿರಿ. ಸೊ ಇವತ್ತು ನಾನು ಈ ಒಂದು ಸಂಚಿಕೆಯಲ್ಲಿ ಸುಳ್ಳು ಪ್ರವಾದಿಗಳ ಸೈನ್ಸ್, ಗುರುತುಗಳು, ಇಂಥವರು ಸುಳ್ಳು ಪ್ರವಾದಿಗಳಂತ ಹೇಗೆ ನಾವು ಗುರುತಿಸಿಕೊಳ್ಳಕ್ಕೆ ಸಾಧ್ಯ ಅನ್ನೋದನ್ನು ಸಂಕ್ಷಿಪ್ತವಾಗಿ ಕೆಲವು ಅಂಶಗಳನ್ನ ಮುಂದೆ ಇಡಲಿಕ್ಕೆ ಬಯಸುತ್ತೇನೆ. ಮೊದಲನೇದು, ಈ ಸುಳ್ಳು ಪ್ರವಾದಿಗಳ ಒಂದು ಗುಣ ಅಥವಾ ಒಂದು ಅವರ ವಿಚಾರ ಏನಂದರೆ, ಫಾಲ್ಸ್ ಪ್ರಾಫಿಟ್ಸ್ ಲವ್ ಲಾರ್ಜ್ ಕ್ರೌಡ್ಸ್ ರಾದರ್ ದ್ಯಾನ್ ಡೀಪ್ ಗ್ರೋತ್. ಮೊದಲನೇದಂದ್ರೆ, ಸುಳ್ಳು ಪ್ರವಾದಿಗಳು ದೊಡ್ಡ ಜನಸಂಖ್ಯೆ, ದೊಡ್ಡ ಜನ ಗುಂಪನ್ನ ಇಷ್ಟಪಡ್ತಾರೆ, ಆದರೆ ಡೀಪ್ ಗ್ರೋತ್ ಅವರು ಇಷ್ಟಪಡೋದಿಲ್ಲ. ಇದು ಸತ್ಯದ ಮಾತು. ಈ ಕಾಲದಲ್ಲಿ ನಿಜ. ಈ ಕಾಲದಲ್ಲಿ ಜನರಿಗೆ ನ್ಯೂಮರಿಕಲ್ ಗ್ರೋತ್ ಮಾತ್ರ ಬೇಕು. ಎಷ್ಟು ಜನ, ಇಷ್ಟು ಜನ, ಎಷ್ಟು ಜನ ಬಂದಿರು ಕೂಟಕ್ಕೆ, ಇಷ್ಟು ಜನ ಬಂದಿರು, ಅದೇ ಈಗ ದೊಡ್ಡದಾಗ್ಬಿಟ್ಟಿದೆ ಈಗ. ಆದರೆ ಈ ಬಂದಂಥವರ ಆತ್ಮದ
ಬೆಳವಣಿಗೆ, ಅವರ ಗ್ರೋತ್, ಅವರ ಬೆಳವಣಿಗೆ ಅದು ಆಳಕ್ಕೆ ಬೆಳೆಯುತ್ತಿದ್ದಾರಾ, ಅವರು ವಾಕ್ಯದಲ್ಲಿ ಆಳವಾಗಿ ಬೇರೂರುತ್ತಿದ್ದಾರೋ ಇಲ್ವೋ ಅನ್ನೋದರ ಬಗ್ಗೆ ಇವರಿಗೆ ವಿಚಾರ ಇಲ್ಲ. ದಟ್ಸ್ ವೆರಿ ಕ್ಲಿಯರ್ ಆಗಿ ಬರಬೇಡ. ಫಾಲ್ಸ್ ಪ್ರಾಫಿಟ್ಸ್ ಅಥವಾ ಟೀಚರ್ಸ್ ಏನ್ ಮಾಡ್ತಾರಂತೆ, ದೇ ಲವ್ ಲಾರ್ಜ್ ಕ್ರೌಡ್ಸ್ ಬಟ್ ನಾಟ್ ಡೀಪ್ ಗ್ರೋತ್ಸ್. ಜನಸಂಖ್ಯೆ ಸೇರಿಸಕ್ಕೆ ನಮಗೆ ಹಲವು ವಿಧಾನಗಳಿವೆ, ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ. ಕೆಲವರ ಭಾಷಣ ಕೇಳಕ್ಕೆ ಲಕ್ಷಗಟ್ಟಲೆ ಜನ ಸೇರಿರ್ತಾರೆ. ನೋಡಿದ್ದಲ್ಲ, ಪ್ರೀಚಿಂಗ್ ಎಲ್ಲ ಭಾಷಣ ಕೇಳಕ್ಕೆ ಒಳ್ಳೊಳ್ಳೆ ರಾಜಕೀಯ ವ್ಯಕ್ತಿಗಳು, ರಾಜಕಾರಣಿಗಳು ಮಾತಿನ ಕೌಶಲ್ಯತೆಯಿಂದ ಜನರನ್ನು ಆಕರ್ಷಣೆ ಮಾಡೋರಿದ್ದಾರೆ. ಸೊ ಸುಳ್ಳು ಪ್ರವಾದಿಗಳು, ನಿಜ ಪ್ರವಾದಿಗಳ ಸುಳ್ಳು ಪ್ರವಾದಿಗಳು ಯಾವತ್ತಿಗೂ ದೇ ಆರ್ ಮೋರ್ ವರಿಡ್ ಅಬೌಟ್ ದ ಕ್ರೌಡ್, ಕ್ರೌಡ್ ಬಗ್ಗೆ ಅವರು ಹೆಚ್ಚು ಯೋಚನೆ ಮಾಡ್ತಾರೆ. ಬಟ್ ಡೀಪ್ ಗ್ರೋತ್ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಅದು ಒಂದನೇದು. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 18-19 ವಾಕ್ಯದಲ್ಲಿದೆ ಆಧಾರ. ಎಲ್ಲ ವಾಕ್ಯ ನಮಗೆ ಓದಕ್ಕೆ ಟೈಮ್ ಸಿಗೋದಿಲ್ಲ. ಸೊ ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 18-19 ವಾಕ್ಯಗಳು. ಎರಡನೇದು, ಫಾಲ್ಸ್ ಪ್ರಾಫಿಟ್ಸ್ ಆರ್ ಟೀಚರ್ಸ್ ಹೇಟ್ ಬೀಯಿಂಗ್ ರೆಬ್ಯೂಕ್ಡ್ ಅಂಡ್ ಡಿಸಿಪ್ಲಿನ್ಡ್. ಇವರಿಗೆ ಬಹಳ ಮುಖ್ಯವಾದದ್ದು, ಇವರಿಗೆ ಶಿಸ್ತುಗೊಳಿಸುವಂಥದ್ದು ಅಥವಾ ಇವರನ್ನ ಯಾರಾದರೂ ಸರಿಪಡಿಸುವುದು ಅವ್ರಿಗೆ ಇಷ್ಟ ಅಲ್ಲ. ಅದು ಬಹಳ ವಿಚಿತ್ರವಾದ ಕಾರ್ಯ. ಎಲ್ಲ ನನಗೆ ಗೊತ್ತು, ನೀವೇನ್ ಹೇಳಿದ್ರಿ, ದೊಡ್ಡ ಸೇವಕ ಅಲ್ಲ, ಸೇವಕ ನಾನು ಪ್ರವಾದಿ, ನಾನೆಷ್ಟು ಪ್ರವಾದಿ, ನಾನು ದೇವರಿಂದ ನೇರವಾಗಿ ಪಡ್ಕೊಂಡು ನನಗೇನು ಹೇಳ್ತೀರಾ ಅನ್ನುವಂಥದ್ದು. ಒಂದು ವೇಳೆ ನನಗೆ ನೀವು ಯಾರು ಕಲಿಸಬೇಕಾಗಿಲ್ಲ, ನನ್ನನ್ನು ಯಾರು ನೀವು ಶಿಸ್ತುಪಡಿಸಬೇಡಿ ಅಂತ ಯಾರಾದರೂ ಪ್ರವಾದಿಗಳು ಹೇಳಿದ ಅರ್ಥ ಅವರು ನಿಜವಾದ ಪ್ರವಾದಿಗಳಲ್ಲ ಅಂತ. ಯಾವ ಮನುಷ್ಯ ಪರಿಪೂರ್ಣ ಹೇಳಿ? ಎಲ್ಲಾ ಮನುಷ್ಯರು ಯೇಸು ಸ್ವಾಮಿಯನ್ನು ಹೊರತುಪಡಿಸಿದರೆ ಈ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿದವರು ಯಾರು ಪರಿಪೂರ್ಣ ಅಲ್ಲ. ಎಲ್ಲರ ಬಳಿ, ಅದು ಅಪೋಸ್ತಲ ಆಗಲಿ, ಪ್ರವಾದಿ ಆಗಲಿ, ಬೋಧಕರಾಗಲಿ, ಪಾಸ್ಟರ್ ಆಗಲಿ, ಟೀಚರ್ ಆಗಲಿ, ಯಾರೇ ಆಗಲಿ, ಎಲ್ರಿಗೂ ಬಲಹೀನತೆಗಳಿವೆ. ಸೊ ಈ ಬಲಹೀನತೆಗಳನ್ನ ರೆಬ್ಯೂಕ್ ಮಾಡಬೇಕು ಅಥವಾ ಡಿಸಿಪ್ಲಿನ್ ಮಾಡುವಾಗ ಅದನ್ನು ಸ್ವೀಕಾರ ಮಾಡುವಂತ ಮನಸ್ಸಿರಬೇಕು. ಬಟ್ ಇವರಿಗೆ ಆ ಮನಸ್ಸಿರೋದಿಲ್ಲ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 12-14 ವಾಕ್ಯ. ಒಂದ್ಸಲ ವಾಕ್ಯ ಓದೋಣ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 12-14 ವಾಕ್ಯಗಳು. ಆಗ ಶಿಷ್ಯರು ಬಂದು ಆತನನ್ನ, ಫರಿಸಾಯರು ಈ ಮಾತನ್ನ ಕೇಳಿ ಬೇಸರಗೊಂಡರೆಂದು ನನಗೆ ಗೊತ್ತಾಯಿತು ಎಂದು ಕೇಳಿದರು. ಅದಕ್ಕೆ ಆತನು, ಪರಲೋಕದಲ್ಲಿರುವ ನನ್ನ ತಂದೆಯ ನಡೆದೇ ಇರುವ ಗಿಡಗಳೆಲ್ಲ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡುವವು. ಅವರ ಮಾತನ್ನ ಬಿಡಿರಿ, ತಾವೇ ಕುರುಡರು ಮತ್ತೊಬ್ಬರಿಗೆ ದಾರಿ ತೋರಿಸುತ್ತ ಹೋಗುತ್ತಾರೆ. ಕುರುಡನಿಗೆ ದಾರಿ ತೋರಿಸಿದರೆ ಅವರಿಬ್ಬರು ಕುಣಿಯಲ್ಲಿ ಬೀಳುವರು ಅಂದನು. ಅಲ್ಲಿ 12ನೇ ವಾಕ್ಯದಲ್ಲಿ ಪರಿಸಾಯರು ಶಿಷ್ಯರು ಬಂದು ಆತನನ್ನು, ಪರಿಸಾಯರು ಈ ಮಾತನ್ನು ಕೇಳಿ ಬೇಸರಗೊಂಡರೆಂದು ನಿನಗೆ ಗೊತ್ತಾಯಿತೋ ಎಂದು ಹೇಳ. ಅಂದ್ರೆ ಯೇಸು ಸ್ವಾಮಿ ಹೇಳಿದ ಮಾತು ಇವರಿಗೆ ಬೇಸರ ಆಯ್ತಂತೆ. ಅಂದ್ರೆ ಅಲ್ಲಿ ಹಿಂದಿನ ವಾಕ್ಯ ನೋಡ್ರಿ, ಕರೆಕ್ಟ್. ಆದ್ರೆ ಈ ಜನರ ಮಾತಿನಿಂದ ನನ್ನ ಸನ್ಮಾನಿಸ್ತಾರೆ. 6ನೇ ವಾಕ್ಯ, ಅವರ ಮನಸ್ಸುಗಳು ದೂರವಾಗಿದೆ. ಮುಂದೆ 6ನೇ ವಾಕ್ಯ ನೋಡ್ರಿ, ತಂದೆ ತಾಯಿಗಳು ಸನ್ಮಾನಿಸಬೇಕಾದದ್ದಿಲ್ಲ ಅನ್ನುತ್ತೀರಿ, ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಏಷಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. 8ನೇ ವಾಕ್ಯ, ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಅದರ ಮನಸ್ಸು ನನಗೆ ದೂರವಾಗಿದೆ. ನೋಡ್ರಿ, ಸೊ ಈ ವಿಚಾರವನ್ನ ಯೇಸುನ ಗದರಿಸ್ತಾರೆ. ಹಿಂಗಲ್ಲ, ಹಂಗಾಗ್ಬೇಕು, ಸರಿಪಡಿಸ್ತಾ ಇದ್ದಾರೆ, ಕಂಡಮ್ ಮಾಡ್ತಾ ಇಲ್ಲ, ಅವರನ್ನ ಶಿಸ್ತುಪಡಿಸ್ತಾ ಇದ್ದಾರೆ. ನೀವು ಈ ತರ ಮಾಡ್ತಾ ಇದ್ರೆ ಅದು ತಪ್ಪು, ವಾಕ್ಯ ಹಿಂಗೆ ಹೇಳುತ್ತೆ, ಹಿಂಗಿರ್ರಿ ಅಂತ ಸರಿಪಡಿಸುವಾಗ ಆ ಸರಿಪಡಿಸುವ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದು ಕ್ರಿಸ್ತನ ಕಾಲದಲ್ಲೂ ಇತ್ತು, ಈಗಲೂ ಇದೆ. ಹೌದು, ಇಂದಿಗಿದ್ದಾರೆ. ಸೊ ಪ್ರವಾದಿಗಳು ಅಂದ ತಕ್ಷಣ ಯಾರಿಗೂ ಕೊಂಬ ಬರೋದಿಲ್ಲ. ಹೌದು, ದೊಡ್ಡ ಸೇವಕರು ಎಲ್ಲರೂ ನಾವು ಗೌರವಿಸ್ತೀವಿ. ಪ್ರವಾದಿಗಳನ್ನ, ಸೇವಕರನ್ನ, ಎಲ್ರಿಗೂ ಕೊಡಬೇಕಾದ ಗೌರವ ನಾವು ಕೊಡ್ತೀವಿ, ಸನ್ಮಾನ ಕೊಡ್ತೀವಿ, ಅವ್ರ ರೆಸ್ಪೆಕ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ನಾವು. ಅದು ನಮಗೆ ದೇವರು ನಮಗೆ ಗೊತ್ತಿರುವಂಥ ವಿಚಾರಗಳು ನಾವು ಮಾಡ್ತೀವಿ, ಮುಂದೇನೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಎಲ್ರಿಗಿಂತಲೂ ದೊಡ್ಡವರು ಅಂತ ಪೂಜಿಸುವಂಥದ್ದು ಸರಿಯಲ್ಲ. ಸರಿ. ಸೊ ಅದು ಗಮನ. ಎರಡನೇದು, ಫಾಲ್ಸ್ ಪ್ರಾಫಿಟ್ಸ್ ಟೀಚರ್ಸ್ ಹೇಟ್ ಬೀಯಿಂಗ್ ರೆಬ್ಯೂಕ್ಡ್ ಅಂಡ್ ಡಿಸಿಪ್ಲಿನ್. ಇಲ್ಲ, ಶಿಸ್ತು ಎಲ್ರಿಗೂ ಬೇಕು. ತಪ್ಪು ಎಲ್ಲರೂ ಮಾಡ್ತಾರೆ, ಅವರನ್ನ ಸರಿಪಡಿಸುವಾಗ ಅದನ್ನ ಸ್ವೀಕಾರ ಮಾಡುವಂತ ಮನಸ್ಸು ಇರಬೇಕು. ಮುಂದೆ ಈಗ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದು ನಿಮಗೆ. ಫಾಲ್ಸ್ ಟೀಚರ್ಸ್ ಆರ್ ಪ್ರಾಫಿಟ್ ದೇ ಲವ್ಸ್ ಮನಿ. ಇದೆಲ್ಲ ಕಡೆ ಬರುತ್ತೆ, ಅವಾಗವಾಗ ಬರ್ತಾನೆ ಇರ್ತದೆ ಅದು. ಹಣ ಲವ್ಸ್ ಮನಿ. ಹಣವನ್ನ ಇಷ್ಟಪಡದವರು ಯಾರು ಇಲ್ಲ, ಬಟ್ ಹಣದ ಬಗ್ಗೆ ಅತ್ಯಾಸೆ ಪಟ್ಟರು ಜಾಸ್ತಿ ಅಂತ. ಕೆಲವರು ಹೇಳ್ತಾರಲ್ಲ, ನೀವು ಕೆಲವರು ಒಂದೇ ಕೂಟದಲ್ಲಿ 2-3 ಆಫರಿಂಗ್ ತೆಗಿತಾರಂತೆ. ಅದೆಲ್ಲ ಬಹಳ ವಿಚಿತ್ರವಾದ ಘಟನೆಗಳು. ಏನೋ ಅಲ್ಲ, ಕೆಲವು ಸರಿ ಈ ಥರ ಆಗುತ್ತೆ. ನನ್ನನ್ನು ಒಂದು ಕೂಟಕ್ಕೆ ನೀವು ಕರಿತೀರಾ, ನಾನು ಬರ್ತೀನಿ,
ಬಂದು ಅಲ್ಲಿ ನಾನು ಹೇಳ್ತಿದ್ದೆ ಫಸ್ಟ್ ಒಂದು ಆಫರಿಗೆ, ಎರಡನೇ ಆಫರಿಗೆ, ಮೂರನೇ ಆಫರಿಗೆ, ಸಿಗುವಂಥ ಆಫರಿಗೆ ನಾನು ಪಾಕೆಟ್ಲಾಗಿ ಬರ್ತೀನಿ ಮನೆಗೆ. ಪಾಪ ಕಷ್ಟಪಟ್ಟದ ಸೇವಕರು ಕಷ್ಟಪಟ್ಟದ್ದೇ ಬಾಕಿ ಅಲ್ವಾ. ಅಂದರೆ ಹಣ ಅಂದರೆ ಏನು ಮಾಡಿದ್ರು ಮನಿ 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 ಮನಿ. ಮೈ ಕ್ವಶನ್, ವೇರ್ ದಿಸ್ ಮನಿ ವಿಲ್ ಲೀಡ್ ಯು? ಈ ಹಣ ನಿಮ್ಮನ್ನು ಎಲ್ಲಿ ಕೊಂಡೊಯ್ಯುತ್ತೆ ಹೇಳ್ರಿ? ಹಣವೇ ಇಲ್ಲ, ಹಣವೇ ಸರ್ವಸ್ವ ಅಂತ ಹೇಳ್ತಾ ಹೋದ್ರೆ ಮತ್ತೆ ದೇವ್ರ ಮೇಲೆ ಯಾಕೆ ನಮಗೆ ಡಿಪೆಂಡೆನ್ಸು? ವೈ ಡು ಯು ವಾಂಟ್ ಟು ಡಿಪೆಂಡ್ ಆನ್ ಗಾಡ್? ಅರ್ನ್ ಮನಿ ಆ್ಯಂಡ್ ಡೂ ವಾಟ್ ಎವರ್ ಯು ವಾಂಟ್. ಆಮೇಲೆ ನಾವು ಏನು ಹೇಳ್ತೀವಿ? ಯು ಡಿಪೆಂಡ್ ಆನ್ ಗಾಡ್. ಜನರಿಗೆ ಹೇಳ್ತೀವಿ ಪ್ರಸಂಗ ಮಾಡುವ, ನೀವು ದೇವರನ್ನ ಭರವಸೆ ಇಡ್ರಿ, ನೀವು ದೇವರನ್ನ ಆಶ್ರಯಿಸ್ರಿ, ಎಲ್ಲ ದೇವರನ್ನು ಕೊಡ್ತಾನೆ, ನಾನು ಮಾತ್ರ ನಿಮ್ಮ ಮೇಲೆ ಡಿಪೆಂಡ್ ಆಗ್ತೀನಿ ಅಂತ ಅಲ್ಲ. ಇದು ದೇವರ ವಾಕ್ಯದ ಪ್ರಕಾರ, ದೇವರ ನಿಯಮದ ಪ್ರಕಾರ ತಪ್ಪು. ಜನರಿಗೆ ನೀವು ಹೇಳ್ತೀರಾ ಡಿಪೆಂಡ್ ಆನ್ ಗಾಡ್, ನಾನು ಹೇಳ್ತೀನಿ ಐ ಆಮ್ ಆಲ್ಸೋ ಡಿಪೆಂಡಿಂಗ್ ಆನ್ ಗಾಡ್. ನಾನು ದೇವರ ಮೇಲೆ ಭರವಸೆ ಇಟ್ಟಿದ್ದೀನಿ, ನಾನು ದೇವರು ಕೊಡಲಿಕ್ಕೆ ನಂಬಿಕೆಸ್ತನಾಗಿದ್ದಾನೆ ಅಲ್ವಾ. ಆ್ಯಂಡ್ ಈಗೆಲ್ಲ ಹೊಸ ಟ್ರೆಂಡ್ಗಳು ಬಂದಿವೆ. ಅಂದರೆ ಈಗ ನಾನು ಪ್ರವಾದಿ, ನಾನು ಪ್ರಾರ್ಥನೆ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತಂತೆ. ಆಮೇಲೆ ನಾನು ಕೇಳ್ತೀನಿ, ನನಗೆ ದುಡ್ಡು ಕೊಟ್ರಿ ನೀವು ಅಂತ, ನನ್ನ ಸೇವೆಗೆ ದುಡ್ಡು ಸಪೋರ್ಟ್ ಮಾಡ್ರಿ ಅಂತ. ನನ್ನ ಪ್ರಶ್ನೆ, ನಿಮ್ಮ ಅಕೌಂಟಿಗೆ ನಾನು ಪ್ರಾರ್ಥನೆ ಮಾಡಿ ದುಡ್ಡು ಭರಿಸುವಂತೆ ಮಾಡಿದ್ರೆ ನನ್ನ ಅಕೌಂಟಿಗೆ ನಾನೇ ಭರಿಸ್ಬೋದು ದುಡ್ಡು ಬೇಕಿದೆ ಪ್ರಾರ್ಥನೆ ಮಾಡಿ. ಯಾಕೆ ಆ ಸಾಮರ್ಥ್ಯ ಇಲ್ಲ. ಸೊ ಅಂದರೆ ಈ ಜನರನ್ನು ಮರಳುಗೊಳಿಸುವಂಥ ರೀತಿ ನೋಡ್ರಿ, ಜನರನ್ನು ಮರಳುಗೊಳಿಸ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ನಥಿಂಗ್ ರಾಂಗ್, ಗಿವ್ ಟು ಗಾಡ್. ದೇವರಿಗೆ ಕೊಡ್ರಿ, ಸೇವೆ ಕೊಡ್ರಿ ಎಲ್ಲ. ಬಟ್ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಸಭೆಯಲ್ಲಿ ನಡೆಯುವಂಥ ಸೇವೆಗೆ ನೀವು ಹೆಚ್ಚು ಕೊಡ್ರಿ. ಇವತ್ತು ಇದನ್ನು ಜನರು ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಹೌದು, ಅಲ್ಲಿ ಸೇವೆ, ತಮಿಳುನಾಡು ಸೇವೆ, ಕೇರಳ ಸೇವೆ, ಆ ಸೇವೆ, ಈ ಸೇವೆ, ಅಲ್ಲಿಗೆಲ್ಲ 20,000 30,000 ಕೊಳ್ತಾರೆ. ಸ್ವಂತ ಸಭೆಗೆ ನಾವೇನು ಮಾಡಿ, ಸ್ವಂತ ಸಭೆಯಲ್ಲಿ ಸೇವೆ ನಡೀತಾ ಇಲ್ವಾ? ಸ್ವಂತ ಸಭೆ ಮೂಲಕ ಸೇವೆ ಮಾಡೋಕ್ಕಾಗಲ್ಲ. ಆ ಸಭೆಗೆ ನೀವು ಕೊಡ್ರಿ. ಫಸ್ಟ್ ಅಲ್ಲಿ ಕೊಡ್ತಾ ಇದ್ದೀನಿ, ಕೊಡ್ರಿ, ಬೇಡ ಅಂತಲ್ಲ, ಕೊಡ್ರಿ. ಬಟ್ ನಮ್ಮ ಸಭೆಯನ್ನು ಮರೆತು ಕೊಡಂಗಿಲ್ಲ. ಆದರೆ ಸಭೆ ಎಲ್ಲ ಕಾರ್ಯಗಳು ನಾವು ಆದಿ ಸಭೆಯ ಒಂದು ಇನ್ಸ್ಟಿಟ್ಯೂಟ್ ನೋಡುವಾಗ ಪಾಸ್ಟರ್ ಸಭೆ ಮುಖಾಂತರ ನಡಿಬೇಕು, ಪ್ರತ್ಯೇಕವಾಗಿ ನಡೆದಿಲ್ಲ. ಸಭೆಯ ಬಂದು ಸಭೆಯ ಮುಖಾಂತರವಾಗಿ ಅದು ಬೇರೆ ಬೇರೆ ಸೇವೆಗಳಿಗೆ ಹೋಗಿದೆ. ಹೌದು, ಸಭೆ ಅನ್ನುವಂಥ ನಮ್ಮ ಸ್ವಂತ ಮನೆ ಅದು. ಅದಕ್ಕೆ ಈ ಪಾಸ್ಟರ್ ಈಗ ಅದರಲ್ಲಿ ಒಂದು ಮಾತು ನಾನು ಕೇಳಬಾರ್ದು, ಕೇಳ್ತಾ ಇದ್ದೇನೆ. ಈಗಿರುವಂತ ಈ ಕಡೆ ದಿವಸಗಳಲ್ಲಿ ಒಂದು ಕಡೆ ಸುಳ್ಳು ಪ್ರವಾದಿಗಳು, ಇನ್ನೊಂದು ಸುಳ್ಳು ಬೋಧನೆಗಳು. ಲೈಕ್ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ದಶಮ ಭಾಗವನ್ನ ಸಭೆಗೆ, ನಿಮ್ಮ ದಶಮ ಭಾಗವನ್ನ ಆಲಯಕ್ಕೆ ತಂದ್ರೆ ಅದರಲ್ಲಿ ಸ್ಥಿರವಾದ. ಈಗೇನು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನೀವು ದಶಮ ಭಾಗವನ್ನ ಸಭೆಗೆ ಕೊಡಬೇಕಾಗಿಲ್ಲ, ಆ ದಶಮ ಭಾಗವನ್ನ ವಿಭಾಗ ಮಾಡ್ರಿ. ಆ ದಶಮ ಭಾಗವನ್ನ ನಿಮಗೆ ಯಾರಿಗೆ ಕೊಡ್ಬೇಕು ಅನಿಸುತ್ತೋ ಅಲ್ಲಿ ಕೊಡಿ. ಇದು ಟೀಚಿಂಗ್ ಸಾಧಾರಣ ಸೇವಕರು ಹೇಳುವಂಥದ್ದಲ್ಲ. ಬಹಳ ಘನತೆ ಹೊಂದಿದಂಥ, ಗೌರವ ಹೊಂದಿದಂಥ, ಕೃಪಾವರವಗಳು ಹೊಂದಿದಂಥ ದೇವ ಸೇವಕರು ಹೇಳುವಂಥ ಮಾತುಗಳು. ಅಂಥವ್ರ ಮಾತುಗಳು ಹೇಳುವಾಗ ನೀವು ಯೋಚನೆ ಮಾಡಿ, ವೀಕ್ಷಕರಾಗಲಿ ಒಂದು ಸಭಿಕರಾಗಲಿ ಅಂಥವ್ರ ಮಾತು ಕೇಳುವಾಗ ಏನು ತಿಳ್ಕೊಳ್ಳೋದು? ಅಂಥವ್ರಿಗೆ ಸ್ವಂತ ಸಭೆ ಇದೆಯಾ? ಸಭೆ ಇಲ್ವೇ? ಅದಕ್ಕೆ ತಾನೇ ಹೇಳೋದು. ಸಭೆ ಇರುವಂತ ಹೇಳೋದಿಲ್ಲ. ಸಭೆ ಇರೋರು ಹೇಳ್ತಾರೆ ದಯವಿಟ್ಟು ನಮ್ಮ ಸಭೆ ಕೊಡ್ರಿ, ನಾವು ಸೇವೆ ಮಾಡೋಣ ಅಂತ ಹೇಳ್ತಾರೆ. ಹೌದು, ಸಭೆ ಇಲ್ಲದವ್ರು ಹೇಳ್ತಾರೆ ನಮಗೂ ಕೊಡ್ರಿ, ಅವ್ರು ಕೊಡ್ರಿ, ಇವ್ರು ಕೊಡ್ರಿ ಅಂತ. ಆದ್ರೆ ನಾವು ಹೇಳೋದು ಬೈಬಲ್ ಏನ್ ಹೇಳುತ್ತೆ? ಬೈಬಲ್ ಏನ್ ಹೇಳ್ತದೆ? ದಶಮ ಭಾಗವನ್ನ ಆಳಕ್ಕೆ ತಂದು ನೀನು ಹೋಗುವಂತ ಸಭೆಗೆ ಕೊಡು. ನೀನು ಯಾವ ಸಭೆಗೆ ಹೋಗ್ತೀಯೋ, ನಿನ್ನ ಸಭಾಪಾಲಕರು ಯಾರೋ, ನೀನು ಎಲ್ಲಿ ನೀನು ಆತ್ಮಿಕವಾಗಿ ರಕ್ಷಣೆ ಹೊಂದಿದೆಯೋ ಅಲ್ಲಿ ನೀನು ಕೊಡಬೇಕಾದದ್ದು. ಎಲ್ಲಿ ಬೆಳೀತೀಯೋ ಅಲ್ಲಿ ನೀನು ಕೊಡಬೇಕಾದ. ಬೇರೆಯವರಿಗೆ ಕೊಡಬೇಡ ಅಂತ ನಾನು ಹೇಳ್ತಾ ಇಲ್ಲ, ಬೇರೆ ಸೇವೆಗೂ ಬಿಟ್ರಿ. ಯಾಕಂದ್ರೆ ಸೇವೆಗಾಗಿ ನಾವು ಕೊಡಬೇಕಲ್ಲ, ಎಲ್ಲ ಸೇವೆಗಳಿಗೂ ಕೊಡ್ರಿ. ಆದರೆ ನಾನು ಹೇಳ್ತೇನೆ, ನೀವು ಕಾಣಿಕೆಗಳನ್ನ ಕೊಡ್ರಿ, ನಿಮ್ಮ ಕಾಣಿಕೆಗಳನ್ನು ಕೊಡ್ರಿ. ಅದ್ರ ದಶಮ ಭಾಗ ಅಂತ ಬರುವಾಗ ಅದನ್ನ ನೀವು ಹೋಗುವಂತ ಸಭೆಗೆ ಕೊಡ್ರಿ. ಹೌದು, ಅದಕ್ಕೆ ಒಬ್ಬರು ಪಾಸ್ಟರ್ ಅದನ್ನ ಹೇಳ್ತಾರೆ, ನಾನು ನನ್ನ ಮನೆಯ ಕಾಂಪೌಂಡಲ್ಲಿ ಒಂದು ಕೊಕೊನಟ್ ಟ್ರೀ, ತೆಂಗಿನ ಮರ ನೆಟ್ಟೆ. ಓಕೆ, ಆ ತೆಂಗಿನ ಮರದ ಫಲ, ಆ ಮರ ಏನಾಯಿತು, ಬೆಂಡಾಯಿತು, ಪಕ್ಕದ ಮನೆ ಕಾಂಪೌಂಡ್ಗೆ ಹೋಯ್ತು, ಫ್ರೂಟ್ಸ್, ತೆಂಗಿನಕಾಯಿ ಎಲ್ಲ ಅಲ್ಲಿಗೆ ಬೀಳ್ತಾ ಇದೆ. ನಾನು ಬಿಡ್ತೀನ? ಒಂದೋ ಎರಡೋ ಓಕೆ. ಹೌದು, ತೆಂಗಿನಕಾಯಿ ಎಲ್ಲ ಅಲ್ಲಿಗೆ ಬೀಳ್ತಾ, ಅವ್ರ ಕಾಂಪೌಂಡ್ ಬೀಳ್ತಾ ಇದೆ. ಬೆಳೆದದ್ದು ಅಲ್ಲಿ ನನ್ನ ಮನೆ, ನನ್ನ ಕಾಂಪೌಂಡಲ್ಲಿ. ಫ್ರೂಟ್ ಬೀಳೋದಲ್ಲಿ ಅಲ್ಲಿ ಬಿಡ್ತೀವಿ ನಾವು? ಇಲ್ಲ, ನಾವು ಕಟ್ ಮಾಡ್ತೀವಿ. ಇಲ್ಲ ಅಂದ್ರೆ ಅವ್ರಿಗೆ ದಯವಿಟ್ಟು ಎಲ್ಲ ಕೊಟ್ಬಿಡಿದ್ರೆ ನಾವು ಹೇಳ್ತೀವಲ್ಲ. ಅಂದ್ರೆ ಯಾರು ಬೆಳೆಸ್ತಾರೋ ಅವ್ರಿಗೆ ಹೋಗ್ಬೇಕು ಪ್ರತಿಫಲ. ಹಾಗಿದ್ರೆ ಸಭೆಯಲ್ಲಿ ನಾವಿರುವಂಥ ಸಭೆಯಲ್ಲಿ ನಮ್ಮ ಆತ್ಮಿಕ ಬೆಳವಣಿಗೆ, ನಮ್ಮ ಭೌತಿಕ ಬೆಳವಣಿಗೆ, ನಮಗಾಗಿ ಪ್ರಾರ್ಥನೆ ಮಾಡುವ ಜನ, ಪಾಸ್ಟ್ ಪ್ರಾರ್ಥನೆ ಮಾಡ್ತಾರೆ, ಸೇವೆ ಮಾಡ್ತಾರೆ. ಆ ಸಭೆಗೆ ನಾವು ಕೊಡದೆ ಈ ರೀತಿ ಬಂದು ನಮಗೆ ಕೊಡ್ರಿ, ನಮ್ಮ ಸೇವೆ ಕೊಡ್ರಿ ಅಂತ ಹೇಳುವವರಿಗೆ ನೀವು ಅಧಿಕ ಕೊಟ್ಟು ಇಲ್ಲಿ ನೀವು ಮರೆತು ಹೋದರೆ
ಅದು ದೇವರ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಯೋಚನೆ ಮಾಡಬೇಕಾಗತ್ತೆ. ಕರೆಕ್ಟ್ ಪಾಸ್ಟರ್. ಬಹಳ ನಾವು ಇಲ್ಲಿ ಅದು ನೋಡ್ತೀವಿ, ಈ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು ಹಣ 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 ಅಂತ ಹೇಳ್ತಾರೆ. ಓಕೆ, ಹಣ ಅದು ಹೇಳ್ತೀವಿ, ಮತ್ತೆ ಮತ್ತೆ ಹೇಳ್ತೀವಿ, ಹಣ ಬೇಕು ಬೇಡ ಅಂತಲ್ಲ, ಹಣ ಬೇಕು. ಆದರೆ ಹಣವೇ ಸರ್ವಸ್ವವಲ್ಲ, ಹಣವೇ ಎಲ್ಲ ಅಲ್ಲ. ಹಣ ನಮ್ಮ ಸೇವೆಗೆ ಬೇಕು, ನಮ್ಮ ಕುಟುಂಬಕ್ಕೆ ಬೇಕು, ನಮಗೆ ಬೇಕು, ಎಲ್ರಿಗೂ ಬೇಕು. ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು, ಎಲ್ಲಿಂದ ಪಡಿಬೇಕು, ಎಲ್ಲಿಂದ ತಗೋಬೇಕು ನಮ್ಗೆ ಗೊತ್ತಿರಬೇಕು. ಅದು ಬಹಳ ಮುಖ್ಯವಾದ. ಸೊ ಫಾಲ್ಸ್ ಟೀಚರ್ಸ್ ಆ್ಯಂಡ್ ದ ಪ್ರಾಫಿಟ್ ಲವ್ಸ್ ಮನಿ. ಅವರಿಗೆ ಹಣದ ಬಗ್ಗೆ ಆಸೆ ಜಾಸ್ತಿ, ಅತಿ ಆಸೆ ಅಂತ ನಾವು ಹೇಳ್ತೀವಿ. That's what that you see in 2 Corinthians chapter 2 verse 17, ತೀತ 1ನೇ ಅಧ್ಯಾಯ 7ನೇ ವಾಕ್ಯ, 1 ತಿಮೋತಿ 3ನೇ ಅಧ್ಯಾಯ 3ನೇ ವಾಕ್ಯ. ಈ ವಾಕ್ಯದಲ್ಲಿ ಅದಿದೆ. ನಂತರ ಫಾಲ್ಸ್, ಇದು ಸ್ವಲ್ಪ ಮೇ ಬಿ ಎಲ್ಲ ನಮಗೆ ಇದು ಸರಿ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ನಿಮ್ಮ ಅರಿವಿಗಾಗಿ ಹೇಳ್ತಾನೆ ಪಾಯಿಂಟ್ ಅಷ್ಟೇ. ಫಾಲ್ಸ್ ಪ್ರಾಫಿಟ್ ಟೀಚರ್ಸ್ ಹೈಡ್ ಪ್ರಾಬ್ಲಮ್ಸ್ ಇನ್ ದೇರ್ ಫ್ಯಾಮಿಲಿ ಲೈಫ್. ಅಂದರೆ ಇವರು ತಮ್ಮ ಕುಟುಂಬದಲ್ಲಿನ ಅನೇಕ ಸಮಸ್ಯೆಗಳು ಹೈಡ್ ಮಾಡ್ತಾರೆ. ಸಮಸ್ಯೆಗಳು ಇಲ್ಲದವರಾಗಿ ಬರ್ತಾರೆ, ಬಟ್ ಹೊರಗೆ ಬಂದು ಬೇರೆ ಕುಟುಂಬಗಳನ್ನ ಸರಿಪಡಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರವಾದಿಗಳು ಹಾಗೆ, ಬೋಧಕರು ಹಾಗೆ. ಅಷ್ಟೇ, ನಮ್ಮ ಕುಟುಂಬದಲ್ಲಿ ಬಹಳ ಸಮಸ್ಯೆ ಇದೆ, ಪಾಪ ಬಂದು ಪ್ರಾರ್ಥನೆ ಮಾಡ್ತಾರೆ. ಇವರು ಪ್ರಾರ್ಥನೆ ಮಾಡಿ ಆಲೋಚನೆ ಹೇಳ್ತಾರೆ. ಬಟ್ ಅದೇ ಟೈಮಲ್ಲಿ ಈ ಪ್ರವಾದಿಯ ಫ್ಯಾಮಿಲಿ ದೊಡ್ಡ ಸಮಸ್ಯೆ ಆಲ್ರೆಡಿ ಇದೆ. ಸಮಸ್ಯೆ ಇಲ್ಲದ ಫ್ಯಾಮಿಲಿ ಯಾವುದೂ ಇಲ್ಲ. ಅದು ಬಹಳ ಸ್ಪಷ್ಟ ಮಾಡ್ತೀನಿ ನಾನು. ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು, ತೊಂದರೆಗಳು ಎಲ್ಲ ಕುಟುಂಬದಲ್ಲಿ ಬರ್ತವೆ. ಯಾರೊಬ್ಬರು ಹೇಳಿದಾಗ ಒಂದು ಮನೆಯಲ್ಲಿ ಪಾತ್ರೆ ಅಂದ್ರೆ ಸೌಂಡ್ ಬರಲೇಬೇಕು ಅವಾಗ ಅಂತ ಅಲ್ವಾ? ಸೌಂಡ್ ಬಂದ್ರೇನೆ ಮನೆ ಇದೆ ಅಂತ, ಪಾತ್ರೆ ಇದೆ ಅಂತ ಅರ್ಥ. ಹಾಗಾದ್ರೆ ಒಂದು ಮನೆಯಲ್ಲಿ 5 ಜನ ಇರುವಾಗ 5 ಜನರ ಮಧ್ಯೆ ಭಿನ್ನಾಭಿಪ್ರಾಯ ಬರುತ್ತೆ, ಸಣ್ಣ ಪುಟ್ಟ ಸಮಸ್ಯೆ ಬರ್ತವೆ. ನಾವು ಅದನ್ನ ಮಾಡ್ತೀವಿ, ಪ್ರಾರ್ಥನೆ ಮಾಡಿ ಅರ್ಥ ಮಾಡ್ಕೊಂಡು ಪರಿಹಾರ ಮಾಡ್ತೀವಿ. ಅದಕ್ಕೆ ಅಪೊಸ್ತಲನಾದ ಪೌಲ ಹೇಳಿದಾಗೆ, ಸಾಮಾನ್ಯ ವಿಶ್ವಾಸಿ ಹೇಳಿದ ಮಾತಾದ್ರೂ ಕೂಡ ಕುಟುಂಬಕ್ಕೂ ಅನ್ವಯವಾಗುತ್ತೆ ಅಲ್ವಾ? ಗಂಡ ಹೆಂಡತಿಯ ಮಧ್ಯದಲ್ಲಿ ಜಗಳ ಒಂದು ವೇಳೆ ಆದ್ರೆ, ಸೂರ್ಯ ಉದಯ ಮುಳುಗೋದಕ್ಕಿಂತ ಮೊದಲೇ ಸರಿ ಮಾಡ್ತೀವಿ ನಾವು. ಸಭೆಯಲ್ಲಾದ್ರೂ ಅಷ್ಟೇ, ವಿಶ್ವಾಸಿಗಳ ಮಧ್ಯೆ ವೈಮನಸ್ಸು ಬಂತ, ಭಿನ್ನಾಭಿಪ್ರಾಯ ಬಂತ, ಸೂರ್ಯ ಮುಳುಗೋದಕ್ಕೆ ಮೊದಲೇ ಸರಿಪಡಿಸ್ಬಿಡ್ಬೇಕು ನಾವು. ಕೋಪ ಕ್ರೋಧವಾಗೋದಕ್ಕಿಂತ ಮೊದಲೇ ಅದನ್ನ ಸರಿಪಡಿಸ್ಬಿಡ್ರಿ ಅಂತ. ಅಂದ್ರೆ ಈ ಪ್ರವಾದಿಗಳು ಒಳಗಡೆ ಇಷ್ಟು ದೊಡ್ಡ ಸಮಸ್ಯೆಗಳನ್ನ ಇಟ್ಕೊಂಡು ಹೊರಗಡೆ ಬಂದು, ಅದು ಇನ್ನೊಂದು ದೊಡ್ಡ ಸಮಸ್ಯೆ. ಓಕೆ ಅಂತ ಹೇಳುವಾಗ ನನಗೆ ಮತ್ತೆ ಹೇಳ್ತೀನಿ, ಇದು ಎಲ್ಲರೂ ಅಂತ ನಾವು ಹೇಳೋದಿಲ್ಲ. ಸುಳ್ಳು ಪ್ರವಾದಿಗಳ ಜೀವನದಲ್ಲಿ ಇದು ನಿರಂತರವಾಗಿ ನಡೆಯುತ್ತಲೇ ಇರ್ತದೆ. ನಾನು ಸೊ ಅದರ ಬಗ್ಗೆ ನಾವು ಎಚ್ಚರಿಕೆ ಆಗಿರತಕ್ಕದ್ದು. ಅಂಡ್ ದಟ್ ಯು ಸಿ 1 Timothy chapter 3 verse 4 ಅದರ ಬಗ್ಗೆ ಬರೆಯಲ್ಪಟ್ಟಿವೆ. ಆಮೇಲೆ ಮುಂದೆ, ಎ ಫಾಲ್ಸ್ ಪ್ರಾಫಿಟ್ ಆರ್ ಟೀಚರ್ ವಿಲ್ ಬಿ ಅಡೋರ್ಡ್ ಬೈ ಹಿಸ್ ಫಾಲೋವರ್ಸ್ ಬಟ್ ಡಿಸ್ಪೈಸ್ಡ್ ಬೈ ಮೆನಿ ಔಟ್ಸೈಡರ್ಸ್. ಸುಳ್ಳು ಪ್ರವಾದಿಗಳಿಗೆ ಹಿಂಬಾಲಕರು ಇರ್ತಾರೆ, ಹಿಂಬಾಲಕರು. ನಾನು ಅದಕ್ಕೆ ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಫ್ಯಾನ್ಸ್ ಅಂತ ಕರಿತೀವಿ. ಫ್ಯಾನ್ಸ್, FANS ಅಂತ ನಾವು ಹೇಳ್ತೀವಿ, ಫ್ಯಾನ್ಸ್. ಆ ಪದ ನನಗೆ ಅಷ್ಟು ಇಷ್ಟ ಆಗೋದಲ್ಲ, ಬಟ್ ಎನಿವೆ ಲೋಕದರು ಉಪಯೋಗಿಸುವಂಥ ಪದ ಅದು, ಫ್ಯಾನ್ಸ್. ಅಭಿಮಾನಿಗಳು ಅಂತ ಹೇಳ್ತೀವಲ್ಲ, ಇಲ್ಲ ರೀ, ನಮಗೆ ಅಭಿಮಾನಿಗಳು ಇಲ್ಲ ಯೇಸುವಿಗೆ ಅಲ್ವಾ? ಯೇಸು ತನ್ನ ಸೇವೆಯ ಸಮಯದಲ್ಲಿ ಯಾವತ್ತಿಗೂ ನನ್ನ ಅಭಿಮಾನಿಗಳಾಗಿರ್ರಿ ಅಂತ ಹೇಳಲೇ ಇಲ್ಲ. ಅವರು ಹೇಳಿದ್ದು ನನ್ನನ್ನು ಹಿಂಬಾಲಿಸಿರಿ. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಫ್ಯಾನ್ಸ್ ಅಂಡ್ ಫಾಲೋವರ್ಸ್. ಫಾಲೋವರ್ಸ್, ಆ ವ್ಯಕ್ತಿ ಒಂದು ವೇಳೆ ಆ ವ್ಯಕ್ತಿ ಮರಣ ಹೊಂದಿದ ಮೇಲೂ ಕೂಡ ಫಾಲೋವರ್ಸ್ ಆ ವ್ಯಕ್ತಿಯ ಉಪದೇಶನ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಬಟ್ ಫ್ಯಾನ್ಸ್ ಆಗಲ್ಲ, ವ್ಯಕ್ತಿ ಹೋದ್ರ ಫ್ಯಾನ್ಸ್ ಹೋದಂಗೆ. ಹೌದು ಅಲ್ವಾ? ಅದರಿಂದ ಗಮನಿಸಬೇಕಾದದ್ದು, ನಾನು ಹೇಳ್ಬೇಕು, ಸುಳ್ಳು ಪ್ರವಾದಿಗಳಿಗೆ ಅಥವಾ ಸುಳ್ಳು ಬೋಧಕರಿಗೆ ಅವರ ಹಿಂಬಾಲಕರು, ಫಾಲೋವರ್ಸ್ ಇದ್ದಾರಲ್ಲ, ಫ್ಯಾನ್ಸ್ ಇದ್ದ, ಅವರು ಹೆಚ್ಚು ಅವರನ್ನ ಹೊಗಳ್ತಾರೆ. ಬಟ್ ಅವರನ್ನ ತಿರಸ್ಕಾರ ಮಾಡುವಂತ 100 ಜನರು ಹೊರಗಡೆ ಇರ್ತಾರೆ. ಅದು ಇವರಿಗೆ ಗೊತ್ತಾಗೋದಿಲ್ಲ. ಬಟ್ ಅವರ ದೃಷ್ಟಿಯಲ್ಲಿ ನಾವು ದೊಡ್ಡವರು, ಬಟ್ ಅವರ ಬಗ್ಗೆ ಅಂದ್ರೆ ಅವರು ಮಾತಿರೋದು ಸರಿಯಲ್ಲ ಅಂತ ಹೇಳುವಂತವ್ರು ತುಂಬಾ ಜನ ಹೊರಗಡೆ ಇದ್ದಾರೆ. ಅದು ಇವರಿಗೆ ಅರಿವಾಗ್ತಿಲ್ಲ. ಅದನ್ನು 1 ತಿಮೋಥಿ 3ನೇ ಅಧ್ಯಾಯ 7ನೇ ವಾಕ್ಯ, ಯೋಹನ್ನ ಸುವಾರ್ತೆ 17ನೇ ಅಧ್ಯಾಯ 20ರಿಂದ 21ನೇ ವಾಕ್ಯ. ಇನ್ನೊಂದು ವಿಚಾರ, ಸುಳ್ಳು ಪ್ರವಾದಿಗಳ ವಿಷಯ ಬಂದಾಗ ಇವರು ಅಹಂಕಾರಕ್ಕೆ ಅಂದ್ರೆ ಯಾವಾಗಲೂ ಅಹಂಕಾರಿಗಳವರು, ಅಹಂಕಾರ ಜಾಸ್ತಿ. ಹಿರಿಯ ಸೇವಕರನ್ನ ಗೌರವಿಸುವುದು ಕಡಿಮೆ. ಅವರು ಅದು ಬಹಳ ಒಂದು ಹಿರಿಯ ಸೇವಕರನ್ನ ಅವರು ಕೀಳಾಗಿ ಮಾತಾಡ್ತಾರೆ. ಅವನನ್ನ ಉಳಿಸಿ, ಅವನೇನು ಸೇವೆ ಮಾಡಿದ್ದಾನೆ, ಅವರು ಸೇವೆ ಮಾಡಿದ್ದು ಅವ್ರೇನ್ ಮಾಡ್ತಾರೆ, ನಾವೇನ್ ಮಾಡ್ತಾ ಇದೀವಿ, ಅವ್ರದ್ದು ಸೇವೆನೇ ಅಲ್ಲ ನಮ್ದೇ ಸೇವೆ ಅಂತ ಹೇಳುವವರು ಕೂಡ ಹಳೆ ಸೇವೆ, ಅವ್ರದ್ದು ಹಳೆ ದ್ರಾಕ್ಷ, ಅದು ಯೇಸುಸ್ವಾಮಿ ಹಳೆ ಬುದ್ದಲಿ ಅಲ್ವಾ? ಹಳೆ ಬುದ್ದಲಿ, ನಾನು ಹೊಸ ಬುದ್ದಲಿ. ಅಲ್ಲಿ ಸ್ವಾಮಿ ಹೇಳಿದ ಕಾಂಟೆಕ್ಸ್ಟ್ ಬೇರೆ, ಅದನ್ನ ಅವ್ರಿಗೆ ನಾವು ಗಮನಿಸಬೇಕು. ಈಗ ಎದ್ದು ಬರುವಂತ ಈಗಿನ ಪ್ರವಾದಿಗಳು ಗಮನಿಸಬೇಕಾದ ಅಂಶ, ನಿಮಗೆ
ಫೌಂಡೇಶನ್ ಸಿಕ್ಕಿದ್ರೆ ಆ ಫೌಂಡೇಶನ್ ಸಿಕ್ಕಿರ್ಬೇಕು ನಿಮ್ಗೆ, ಅಲ್ಲಿಂದ ಸಿಕ್ಕಿರ್ಬೇಕು ನಿಮಗೆ ಅಲ್ವಾ. ನೀವು ಎದ್ದು ಬರೋದಕ್ಕಿಂತ ಮೊದಲು ಈ ಸುತ್ತಮುತ್ತ ದೇಶದಲ್ಲಿ, ಪಟ್ಟಣಗಳಲ್ಲಿ, ರಾಜ್ಯಕ್ಕೆ ಹೋಗಿ ಸುತ್ತಾಡಿ ಪ್ರಾರ್ಥನೆ ಮಾಡಿ ಆತ್ಮಭಾರದಿಂದ ಕಣ್ಣೀರು ಬಿಟ್ಟು ಸ್ವಾರ್ಥ ಸೇವೆ ಮಾಡಿದ ಸೇವಕರಿದ್ದಾರಲ್ಲ, ಆ ಹಿರಿಯರನ್ನ ಗೌರವಿಸಕ್ಕಾಗದೆ ಹೋದರೆ ನಿಮ್ಮಲ್ಲಿರುವಂಥ ಆತ್ಮ ಎಂಥದ್ದು. ಅದೇ ನಾನೇನು ಹೇಳ್ತೇನೆ ಅಂದರೆ ಪಾಸ್ಟ್ರೆ, ಹಿರಿಯ ಸೇವಕರು ಒಬ್ಬ ವ್ಯಕ್ತಿಯನ್ನಾಗಲಿ ಏನಾಗಲಿ ಸರಿಪಡಿಸಿ ಮಾತನಾಡುವಾಗ ಅದು ಅವ್ರು ಒಳ್ಳೇದಕ್ಕಾಗಿರುತ್ತೆ. ಈಗ ನೀವು ನನಗಿಂತ ಹಿರಿಯರು, ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ, ನಾನು ನಿಮ್ಮ ವಿದ್ಯಾರ್ಥಿ. ಈಗ ನಾನು ಏನಾದರೂ ಒಂದು ತಪ್ಪು ಮಾಡುವಾಗ ನೀವು ನನಗೆ ಹೇಳುವಾಗ ಅದನ್ನು ಕೇಳಿಸಿಕೊಳ್ಳುವಂಥ ಒಂದು ತಾಳ್ಮೆ ನನ್ನಲ್ಲಿರಬೇಕು. ಎರಡು, ಹೌದು ಸರ್ ನಾನು ಅದನ್ನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸಿ, ನಾನು ನೆಕ್ಸ್ಟು ಅದನ್ನು ಮಾಡಲ್ಲ ಅಂತ ಹೇಳಿದ್ರೆ ನಿಮಗೂ ಸಂತೋಷವಾಗುತ್ತೆ, ಮತ್ತು ನನ್ನ ಆತ್ಮಿಕ ಜೀವಿತದ ಒಂದು ಜೀವಿತ ಕೂಡ ಸರಿಯಾಗುತ್ತೆ. ಈಗ ನೀವು ಹೇಳುವಾಗ ನಾನು ನಿಮಗೆ, ಸರ್ ನಿಮಗೇನು ಗೊತ್ತು, ನನ್ನ ಬಗ್ಗೆ ನೀವು ಮಾತನಾಡಬೇಡ್ರಿ ಅಂದರೆ ಆ ವಿಧವಾಗಿ ಮಾತನಾಡಿದ್ರೆ ನಿಮಗೂ ಹರ್ಟ್ ಆಗುತ್ತೆ. ಅದು ಒಬ್ಬ ಸೇವಕನ ಒಂದು ಲಕ್ಷಣನೇ ಅಲ್ಲ, ಅದೊಂದು ಆಶೀರ್ವಾದವಾಗಿ ಇರೋದಿಲ್ಲ. ನೀವು ಹೇಳ್ದಂಗೆ ನಾವು ಹಿರಿಯ ಸೇವಕರು ಎಷ್ಟೇ ಅವರಿಗಿಂತ ಕೃಪಾವರಗಳು ನಮ್ಮ ಮೇಲೆ ಹೆಚ್ಚಾಗಿರಲಿ, ಅವರಿಗಿಂತ ಹೆಚ್ಚಾಗಿ ಅಭಿಷೇಕ ನಮ್ಮ ಮೇಲೆ ಇರಲಿ, ಆದರೆ ಹಿರಿಯ ಸೇವಕರಿಗೆ ಕೊಡಬೇಕಾದಂಥ ಗೌರವವನ್ನು ಪ್ರತಿ ಸೇವಕನು ಕೊಡಲೇಬೇಕು. ಬಟ್ ಅಲ್ಲದ ಈ ಸುಳ್ಳು ಪ್ರವಾದಿಗಳು ಅಥವಾ ಬೋಧಕರಿಗೆ ಅವರಿಗೆ ಇದರ ಬಗ್ಗೆ ಇಟ್ಸ್ ಲೈಕ್ ಪ್ರೈಡ್ ಫ್ಯೂಲ್ಸ್ ಫಾಲ್ಸ್. ಅಂದರೆ ಅವರ ಸುಳ್ಳು ಪ್ರವಾದಿಗಳ ಒಳಗಡೆ ಗಾಡಿಗೆ ಪೆಟ್ರೋಲ್ ಹೇಗೆ, ಹಾಗೆ ಇವರಿಗೆ ಅಹಂಕಾರ, ವಿಚ್ ಡಿಸ್ಟ್ರಾಯ್ಸ್ ದೆಮ್, ಅವರ ನಾಶ ಮಾಡ್ತಾ ಇದೆ. ದೇವರು ನಮ್ಮನ್ನು ಎಷ್ಟು ಹೆಚ್ಚಾಗಿ ಉಪಯೋಗಿಸ್ತಾರೋ ಅಷ್ಟೇ ಹೆಚ್ಚಾಗಿ ಕೆಳಗೆ ಬರ್ಬೇಕು, ನಾವು ತಗ್ಗಿಸ್ಕೊಳ್ಬೇಕು. ಸ್ನಾನಿಕ ಯೋಹಾನ್ ಹೇಳಿದ ಹಾಗೆ, ದೇವರೇ ನೀವು ಹೆಚ್ಚಾಗಬೇಕು, ನಾನು ಕಡಿಮೆ ಸ್ಪಿರಿಟ್ ಆಕ್ಚುಲಿ ಅಲ್ವಾ. ಸೊ ಅದು ಇನ್ನೊಂದು ನಾವು ಸುಳ್ಳು ಪ್ರವಾದಿಗಳನ್ನ ಗುರುತಿಸಬೇಕಾದ ಇನ್ನೊಂದು ಅಂಶ. ನಂತರ ಗಮನಿಸಿ ನೋಡಿದ್ರೆ, ಫಾಲ್ಸ್ ಪ್ರಾಫಿಟ್ ಆರ್ ಟೀಚರ್ಸ್ ನೋಸ್ ದ ಬೈಬಲ್ ಜಸ್ಟ್ ಇನಫ್ ಟು ಟ್ವಿಸ್ಟ್ ಇಟ್ ಟುವರ್ಡ್ಸ್ ದೇರ್ ಓನ್ ಎಂಡ್ಸ್. ಪ್ರವಾದಿಗಳು, ಬೋಧಕರು ಸತ್ಯವಿದ ವಾಕ್ಯಗಳು ಗೊತ್ತವರಿಗೆ, ಬಟ್ ಆ ವಾಕ್ಯಗಳನ್ನ ತಮ್ಮ ಪ್ರಯೋಜನಾರ್ಥವಾಗಿ ತಿರುವು ಮಾಡ್ತಾರೆ. ಹಾಗೆ ದೊಡ್ಡ ಸಮಸ್ಯೆ, ಇದು ಬಹಳ ದೊಡ್ಡ ಸಮಸ್ಯೆ. ವಾಕ್ಯವನ್ನು ಇದ್ದ ಹಾಗೆ ಪ್ರಸಂಗ ಮಾಡಲ್ಲ ಅವರು, ತಮಗೆ ತಮ್ಮ ಅನುಕೂಲಕ್ಕಾಗಿ ಮಾಡ್ತಾ ಇದ್ದಾರೆ. ವಾಕ್ಯವನ್ನ ಆ ವಾಕ್ಯಕ್ಕೆ ಇರುವಂತ ವ್ಯಾಖ್ಯಾನವನ್ನ ಕೊಟ್ಟು ಮಾತನಾಡುವಂತ ಅಲ್ವಾ. ಅದು ಯಾರೋ ಒಬ್ರು ಹೇಳಿದಂಗೆ, ಕೃಪೆ ಅನ್ನುವಂಥ ವಾಕ್ಯ ಎಲ್ಲಿದೆಯೋ ಅದು ಮಾತ್ರ ದೇವರಾತ್ಮದಿಂದ ಬಂದದ್ದು, ಉಳಿದು ಯಾವ್ದು ದೇವರಾತ್ಮದಿಂದ ಬಂದದಲ್ಲ ಅಂತ ಹೇಳ್ತಾರೆ ನೋಡ್ರಿ. ಕೃಪೆ ಅಂತ ಬಂದ್ರೆ ಅದು ಮಾತ್ರ ನೀವು ತಗೊಳ್ರಿ, ಮಿಕ್ಕಿದ್ದು ಯಾವುದು ಬೇಡ ಅಂತ ಹೇಳ್ತಾರೆ ಅಂತ. ನಾವು ಇಟ್ಸ್ ನಾಟ್ ದ್ಯಾಟ್ ಆಕ್ಚುಲಿ. ಸತ್ಯವೇದದಲ್ಲಿ ಕಾಣುವಂಥ ಎಲ್ಲ ವಾಕ್ಯ ನಮಗೆ ಬೇಕು. ತಿದ್ದುವಿಕೆಗೆ, ತಿದ್ದುಪಾಟಿಗೆ, ಉಪದೇಶಕ್ಕೆ, ಖಂಡನೆಗೆ, ನೀತಿ ಶಿಕ್ಷೆಗೆ ಎಲ್ಲದಕ್ಕೂ ಉಪಯುಕ್ತವಾಗಿದೆ. ಇಂಥ ವಾಕ್ಯ ನಮಗೆ ಬೇಕು, ಇಂಥ ವಾಕ್ಯ ನಮಗೆ ಬೇಡ ಅನ್ನೋದಿಲ್ಲ. ಎಲ್ಲ ವಾಕ್ಯಗಳು ನಮಗೆ. ಹಾಗಿದ್ರೆ ಆ ವಾಕ್ಯಗಳನ್ನ ದೇವರು ನಮಗೆ ಕೊಡ್ತಾ ಇರಲಿಲ್ಲ. ಎಲ್ಲ ವಾಕ್ಯಗಳು ನಮಗೋಸ್ಕರವಾಗಿ ಕೊಡಲ್ಲ. ನಮ್ಮ ಕರೆಕ್ಷನ್ಗೆ, ನಮ್ಮ ತಿದ್ದುವಿಕೆಗೆ, ನಮ್ಮ ನಡವಳಿಕೆಗೆ, ನಮ್ಮ ಉಪದೇಶಕ್ಕೆ, ನಮ್ಮ ತಿದ್ದುಪಾಟಿಗೆ ಕೊಡಲ್ಪಟ್ಟಂತ ವಾಕ್ಯ. ಆದ್ರೆ ಕೆಲವೊಂದು ವಾಕ್ಯಗಳನ್ನ ಮಾತ್ರ ನಾವು ತಗೊಂಡು ಈ ವಾಕ್ಯಗಳು ಸಾಕಂತ ಹೇಳಿದ್ರೆ ಅದೇ ವಾಕ್ಯವನ್ನ ಗೊತ್ತಿದವರಿಗೆ ವಾಕ್ಯ ಅದನ್ನ ಟ್ವಿಸ್ಟ್ ಮಾಡ್ತಾರೆ ಅವರು, ತಮ್ಮಗೋಸ್ಕರವಾಗಿ ತಿರುವು ಮಾಡ್ತಾರೆ. ವಿಚ್ ಇಸ್ ಅಗೇನ್ ವೆರಿ ವೆರಿ ಡೇಂಜರಸ್, ಬಹಳ ಅಪಾಯಕಾರಿಯಾದ ಸಂಗತಿ. ಸೊ ಅದರಿಂದ ಈ ವಿಚಾರಗಳನ್ನ ನಾವು ಕಾಣುವಾಗ ಇದು ಸುಳ್ಳು ಪ್ರವಾದಿಗಳ ಸೈನ್ಸ್ ಅಥವಾ ಗುರುತುಗಳು ಅಂತ ನಾವು ಕರೀತೀವಿ. ಸೊ ಅಟ್ಲೀಸ್ಟ್ ನಮಗೆ ಸ್ವಲ್ಪ ಮಾಹಿತಿ ವೀಕ್ಷಕರಿಗೆ ಸಿಕ್ಕಿರುವುದು. ಈಗ ವೀಕ್ಷಕರಿಗೆ ವಿವೇಚನೆ ಮಾಡಬೇಕು, ಮತ್ತೆ ಕೆಲವು ಅಂಶಗಳನ್ನು, ಬಹಳ ಒಳ್ಳೆಯ ಅಂಶಗಳನ್ನು ಈ ಒಂದು ಎಪಿಸೋಡ್ನಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀರಿ ಪಾಸ್ಟರ್. ಈಗ ಈ ಎಲ್ಲ ಕಾರ್ಯಗಳನ್ನು, ಈಗ ಒಂದೊಂದು ಅನೇಕ ಸಂಗತಿಗಳನ್ನು ತಿಳಿಸಿದ್ರಿ ಪಾಸ್ಟರ್. ಇವೆಲ್ಲ ಕಾರ್ಯಗಳನ್ನು, ಇವೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ, ಆ ವ್ಯಕ್ತಿಯ ಸೇವೆಯಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಅನ್ನುವಾಗ ವಿಶ್ವಾಸಿಗಳು ಏನ್ ಮಾಡ್ಬೇಕು ಪಾಸ್ಟರ್? ವಿಶ್ವಾಸಿಗಳು ಆ ವಿಷಯದ ಅಂತ ವಿಷಯದಲ್ಲಿ ಅಂತ ಸೇವೆ ಹೇಳಿದಂತ ಎಲ್ಲ ಪಾಯಿಂಟ್ಸ್ ಗಳನ್ನ ಅವರ ಸೇವೆಯಲ್ಲಿ ನೋಡ್ತಾ ಇದ್ದಾನೆ, ಅವರ ಜೀವಿತದಲ್ಲಿ ನೋಡುತ್ತಾ ಇದ್ದಾನೆ. ಅವೆಲ್ಲವೂ ನನಗೆ ಹೇಳಿದಾಗಿ ಎಲ್ಲ ವಾಕ್ಯ ಬಿಟ್ಟು ನೀವೆಲ್ಲ ಹೇಳಿಲ್ಲ, ಎಲ್ಲ ವಾಕ್ಯ ಆಧಾರಿತವಾಗಿ ನೀವು ಹೇಳಿದ್ದೀರಾ. ಕರ್ತನಾಮಕ್ಕೆ ಸ್ತೋತ್ರ. ಇವೆಲ್ಲವನ್ನ ಅವರು ನೋಡುವಾಗ ವಿಶ್ವಾಸಿಗಳು ಈಗ ನೆಕ್ಸ್ಟ್ ಸ್ಟೇಜ್ ಏನ್ ಮಾಡ್ಬೇಕು? ಅದನ್ನ ವಿವೇಚನೆ ಮಾಡಿ ತಿಳ್ಕೊಂಡು ಅಲ್ಲಿಂದ ದೂರ ಸರಿಬೇಕು ನಾವು. ದೂರ ಯಾಕಂದ್ರೆ ನಮ್ಮ ಆತ್ಮೀಕ ಜೀವನಕ್ಕೆ ಯಾವುದು ಸಹಾಯ ಮಾಡುತ್ತೋ ಅದನ್ನ ಮಾತ್ರ ನಾವು ಹಿಂಬಾಲಿಸಬೇಕು ಅಲ್ವಾ. ಸೊ ಈ ತರ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರುಗಳು ನಮ್ಮ ಸುತ್ತಮುತ್ತಲು ಕಾಣುವಾಗ
ಅವರನ್ನ ಕರೆಕ್ಷನ್ ಮಾಡಿ ತಿದ್ದುವುದಕ್ಕೆ ನಾವು ಹೋಗಿ ಪ್ರಯತ್ನ ಮಾಡಿದ್ರೆ ಅವರು ತಿದ್ದುವಿಕೆಗೆ ಬರೋದಿಲ್ಲ. ಇಲ್ಲ, ಹಿರಿಯ ಸೇವಕರ ಮಾತಿಗೆ ತಿದ್ದಲಾಗದವರು ಸಾಧಾರಣವಾಗಿ ಅವರನ್ನ ಹಿಂಬಾಲಿಸುವಂತ ಫ್ಯಾನ್ ಆಗಿರುವಂತ ನನ್ನ ಮಾತನ್ನ ಹೇಗೆ ಕೇಳ್ತಾರೆ ಪಾಸ್ಟರ್ ಅಲ್ವಾ? ಹೌದು. ಹಾಗಿರುವಾಗ ನಾವೇನ್ ಮಾಡ್ಬೇಕು? ನಾವು ಅಲ್ಲಿಂದ ದೂರವಾಗಿದ್ದು ನಮ್ಮ ಆತ್ಮಿಕತೆ ಎಚ್ಚರಿಕೆ ಕಾಪಾಡಿಕೊಳ್ಬೇಕು. ನಾವು ಸುಳ್ಳು ಪ್ರವಾದನೆಗಳಿಗೆ ಒಳಗಾಗಿ ವಂಚಿಸಲ್ಪಡಬೇಡ್ರಿ. ಸುಳ್ಳು ಬೋಧಕರ ಸುಳ್ಳು ಬೋಧನೆಗೆ ಒಳಗಾಗಿ ವಂಚಿಸಲ್ಪಡಬೇಡ್ರಿ. ಸತ್ಯವೇದದಲ್ಲಿ ನಮಗೆ ತಿಳಿಸಲ್ಪಟ್ಟ ವಾಕ್ಯವೇ ನಮಗೆ ಆಹಾರ, ಇದೇ ನಮಗೆ ಜೀವ, ಇದೇ ನಮಗೆ ಚೈತನ್ಯ. ಇದೇನು ಹೇಳುತ್ತೋ ಅದನ್ನ ಕೇಳ್ರಿ, ಅದರ ಪ್ರಕಾರ ನಡೆಯೋಣ. ಸೇವೆ ಎಲ್ಲ ಸುತ್ತ ನಡೀರಿ. ಒಳ್ಳೆ ಸೇವೆಗಾಗಿ ದೇವರಿಗೆ ಸ್ತೋತ್ರ, ಒಳ್ಳೆ ಕೃಪಾವರಗಳಿಗಾಗಿ ದೇವರಿಗೆ ಸ್ತೋತ್ರ. ಅದೆಲ್ಲ ನಮಗೆ ಬೇಕು. ನಿಮಗೂ ದೇವರು ಪ್ರವಾದನೆ ವರ ಕೊಟ್ರೆ ಸಂತೋಷವಾಗಿ ಸ್ವೀಕಾರ ಮಾಡ್ರಿ. ವೀಕ್ಷಕರೇ, ನಿಮಗೆ ದೇವರು ಕೃಪಾವರಗಳು ಕೊಡೋದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ರಿಸೀವ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ವರಗಳನ್ನ ಪಡೀರಿ, ಪರಿಶುದ್ಧಾತ್ಮನ ಗಿಫ್ಟ್ಗಳನ್ನ ಪಡ್ಕೊಳ್ರಿ, ಸಭೆಗೋಸ್ಕರ ಉಪಯೋಗ ಮಾಡ್ರಿ, ಜನರ ಬಿಡುಗಡೆಗಾಗಿ ಉಪಯೋಗ ಮಾಡ್ರಿ. ನಮ್ಮನ್ನ ಬೆಳೆಸುವುದಕ್ಕೆ, ನಮ್ಮ ಹೆಸರು ಬೆಳೆಸುವುದಕ್ಕೆ, ನಮ್ಮ ಸ್ವಾರ್ಥತೆಗಾಗಿ ಕೃಪಾವರಗಳನ್ನ ಉಪಯೋಗಿಸಬೇಡ್ರಿ. ನಾವು ಕೃಪಾವರಗಳನ್ನ ಉತ್ತಮವಾದ ರೀತಿಯಲ್ಲಿ ಸಭೆಗಾಗಿ ಪ್ರಯೋಜನಗೊಳಿಸುವಾಗ ನಮ್ಮನ್ನ ದೇವರು ಎತ್ತಬೇಕಾದ ಮೇಳಕ್ಕೆ ಎತ್ತಾ ಇರ್ತಾನೆ. ನಮಗೆ ದೇವರು ಕೊಡಬೇಕಾದ ಘನತೆಯನ್ನು ಕೊಡ್ತಾನೆ ಇರ್ತಾನೆ. ಜನರ ಮಧ್ಯದಲ್ಲೂ, ಸೊಸೈಟಿಯಲ್ಲೂ, ದೇಶದಲ್ಲೂ ನಮ್ಮನ್ನ ದೇವರು ಮೇಲಕ್ಕೆ ಎತ್ತಾನೆ. ಬಟ್ ಎಷ್ಟು ಮೇಲಕ್ಕೆ ಎತ್ತಿದ್ರು ತಗ್ಗಿಸಿಕೊಳ್ಳುವ ಭಾವ, ತಾಳ್ಮೆಯ ಭಾವ, ತಗ್ಗಿಸಿಕೊಳ್ಳುವ ಭಾವ ಯಾವತ್ತಿಗೂ ನಮ್ಮಲ್ಲಿ ಉಂಟಾಗಬೇಕು. ಅದೇ ಪಾಸ್ನ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಪ್ರತಿಯೊಂದು ಕೃಪಾ ವರಗಳನ್ನು ಪಡೆದುಕೊಳ್ಳ್ರಿ ಎಂಬುದಾಗಿ ಹೇಳಿದ್ರೆ, ಆದರೆ ಬೈಬಲ್ ಹೇಳ್ತದೆ ಪ್ರತಿಯೊಂದು ಕೃಪಾ ವರಗಳು, ಅದು ಪ್ರವಾದನ ವರ ಇರಲಿ ಅಥವಾ ಏನೇ ಇರಲಿ, ಪ್ರತಿಯೊಂದು ಕೃಪಾ ವರಗಳು ಕೊಡಲ್ಪಟ್ಟಿರುವಂಥದ್ದು ಸಭೆಯ ಪ್ರಯೋಜನಾರ್ಥಕ್ಕಾಗಿ, ನಮ್ಮ ಸ್ವಾರ್ಥದ ಒಂದು ಪ್ರಯೋಜನಕ್ಕಾಗಿ ಅಲ್ಲವೇ ಅಲ್ಲ, ಸೆಲ್ಫ್ ಡೆವಲಪ್ಮೆಂಟ್ಗಾಗಿಯೂ ಅಲ್ಲ, ನಮ್ಮ ಕುಟುಂಬಕ್ಕಾಗಿಯೂ ಅಲ್ಲ. ಅದನ್ನು ನಾವು ಸಭೆಗಾಗಿ, ದೇವರ ಸೇವೆಗಾಗಿ ಉಪಯೋಗಿಸುವುದಕ್ಕಾಗಿ ದೇವರು ಕೊಟ್ಟಿದ್ದಾನೆ. ಬಹಳ ಉತ್ತಮವಾದ ಸಂಗತಿಗಳನ್ನು ಈ ದಿವಸ ಹಂಚಿಕೊಂಡ್ರೆ ಬಹಳ ಸಂತೋಷ ಆಗ್ತಾ ಇದೆ ಪಾಸ್ಟರ್. ನಿಜವಾಗ್ಲೂ ಅನೇಕರು ಸುಳ್ಳು ಪ್ರವಾದಿಗಳನ್ನು ಹೇಗೆ ನಾವು ಐಡೆಂಟಿಟಿ ಮಾಡೋದು, ಹೇಗೆ ಕಂಡುಹಿಡಿಯೋದು ಅಂತೇಳಿ ಇದ್ರು ನೀವು ವಾಕ್ಯ ಭಾಗಗಳ ಮೂಲಕವಾಗಿ ಒಂದು ಅವರೇ ಅವೆಲ್ಲ ಪಾಯಿಂಟ್ಸ್ ನೋಡುವಾಗ ಅವರಿಗೆ ಗೊತ್ತಾಗ್ಬಿಡ್ತದೆ. ಆ ಒಂದು ಒಳ್ಳೆಯ ಕಾರ್ಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಪಾಸ್ಟರ್. ತಮಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಈ ದಿವಸ ಕೂಡ ನಾವು ಸುಳ್ಳು ಪ್ರವಾದಿಗಳ ಕುರಿತಾಗಿ ನಾವು ನೋಡಿಕೊಂಡಿದ್ದೇವೆ. ಆದ್ದರಿಂದ ಎಲ್ಲ ಕಾರ್ಯವನ್ನು, ಈ ಪಾಯಿಂಟ್ಸ್ಗಳನ್ನು ನೀವು ನೋಡಿರ್ತೀರ. ಆದ್ದರಿಂದ ಪ್ರತಿಯೊಂದನ್ನು ಪರಿಶೋಧಿಸಿ ನೋಡ್ರಿ, ಯಾವುದು ಸರಿಯಾಗಿದೆಯೋ. ಒಂದು ವೇಳೆ ಅವರು ಸುಳ್ಳು ಪ್ರವಾದಿಗಳೆಂಬುದಾಗಿ ನಿಮಗೆ ಗೊತ್ತಾದರೆ ಅದರ ಹತ್ತಿರ ಕೂಡ ಹೋಗಬೇಡ್ರಿ. ನಿಮ್ಮನ್ನು ನೀವು ವಾಕ್ಯದಿಂದ ಕಾಪಾಡಿಕೊಳ್ಳ್ರಿ. ಬೈಬಲ್ ಹೇಳ್ತದೆ, ಸುಳ್ಳು ಪ್ರವಾದಿಗಳು ಅವರು ಕುರಿಯ ವೇಷ ಹಾಕಿಕೊಂಡು ಬರ್ತಾರಂತೆ, ಆದರೆ ಅವರು ನೋಡುವಾಗ ತೋಳೆಗಳಾಗಿರ್ತಾರಂತೆ. ಆದ್ದರಿಂದ ನಿಮ್ಮ ಲೈಫಲ್ಲಿ, ನಿಮ್ಮ ಸಭೆಯೊಳಗೆ ತೋಳೆಗಳಿಗೆ ನೀವು ಸ್ಥಳವನ್ನು ಕೊಡಬೇಡ್ರಿ. ನಿಜವಾದ ದೇವ ಸೇವಕರಿಗೆ, ಒಳ್ಳೆಯ ಪ್ರವಾದಿಗಳಿಗೆ ಸ್ಥಳವನ್ನು ಕೊಟ್ಟು ಕರ್ತನ ನಾಮವನ್ನು ಮಹಿಮೆಪಡಿಸ್ರಿ. ಮತ್ತೊಂದು ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನಿಮ್ಮ ಆತ್ಮೀಕ ಬೆಳವಣಿಗೆಗಾಗಿ ನಿಮ್ಮ ಮೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ಕರ್ತನ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.